ಫ್ರೆಂಡ್ಸ್, ವೆಲ್ಕಮ್ ಟು ಹಾಲ್ನೋ ಹೋಮ್ ಕಿಚನ್. ಇವತ್ತು ನಮ್ಮ ಮನೇಲಿ ಎಲ್ಲಾರ್ಗು ಇಷ್ಟ ಆಗುವಂತದ್ದು ಒಂದು ಅಡಿಗೆ ಮಾಡ್ತಾ ಇದ್ದೀನಿ. ಈ ರೆಸಿಪಿ ತುಂಬಾ ಬೇಗ ಆಗುತ್ತೆ, ತಿಕ್ಕಾಗುವಂತ ರುಚಿಯಾಗಿರುವಂತ ನಿಮ್ ಮನೇಲಿ ನೀವು ಒಂದ್ಸಲ ಮಾಡಿ ನೋಡಿ. ನಿಮ್ ಮನೇಲಿ ಡೆಫಿನೆಟ್ಲಿ ಎಲ್ಲಾರ್ಗು ಇಷ್ಟ ಆಗುತ್ತೆ. ಇವತ್ತು ನಾನು ಮಾಡ್ತಾ ಇರೋದು ಚೆನ್ನ ಮಸಾಲ ಮತ್ತೆ ಪೂರಿ. ಈ ಚೆನ್ನ ಮಸಾಲ ಪೂರಿನ ಬ್ರೇಕ್ಫಾಸ್ಟ್ ಗಾರು ಮಾಡ್ಕೋಬಹುದು, ಲಂಚ್ಗೂ ಚೆನ್ನಾಗಿರುತ್ತೆ, ಡಿನ್ನರ್ಗೂ ಚೆನ್ನಾಗಿರುತ್ತೆ. ನೀವು ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಮತ್ತೆ ಬಾಕ್ಸ್ಗೆ ಲಂಚ್ ಬಾಕ್ಸ್ ತಗೊಂಡ್ ಹೋಗ್ತಾರಲ್ಲ ಸ್ಕೂಲ್ ಮಕ್ಕಳು ಅಥವಾ ಆಫೀಸಿಗೆ ತಗೊಂಡೋಗೋರು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಪೂರಿ ಇಷ್ಟ ಆಗಲ್ಲ ಅನ್ನೋದಾದ್ರೆ ಬೆಳಗ್ಗೆ ಮಾಡಿದ ಪೂರಿ ಮಧ್ಯಾಹ್ನ ತಿನ್ನಕ್ಕೆ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನ ಮಸಾಲ. ಆಕ್ಚುಲಿ ಚಪಾತಿ, ರೊಟ್ಟಿ, ಪೂರಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಚೆನ್ನ ಮಸಾಲ ಅಥವಾ ಚೋಲೆ ಮಸಾಲ ಏನಂತೀವಿ ಅದು. ಇದನ್ನ ಮಾಡಕ್ಕೆ ಫಸ್ಟ್ ನಾನು ಪೂರಿಗೆ ಹಿಟ್ಟು ಕಲ್ಸಿಟ್ಕೊಂಡ್ಬಿಡೋಣ, ಆಮೇಲೆ ಚೆನ್ನ ಮಸಾಲ ಮಾಡಕ್ ಸ್ಟಾರ್ಟ್ ಮಾಡೋಣ. ಪೂರಿ ಮಾಡೋಕೆ ಹಿಟ್ಟು ಕಲ್ಸಿಡೋಣ, ಒಂದ್ ಅರ್ಧ ಗಂಟೆ ಮುಂಚೆನೆ ಕಲ್ಸಿಟ್ರೆ ಒಳ್ಳೇದು. ಇಲ್ಲಿ ನಾನು 2 ಬೌಲ್ ಅಷ್ಟು ಹಿಟ್ಟು ತಗೊಂಡಿದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ರವೆ, ಚಿರೋಟಿ ರವೆ ಹಾಕೊಂಡ್ರೆ ಒಳ್ಳೇದು, ಚೆನ್ನಾಗಿರುತ್ತೆ. 2 ಟೀ ಸ್ಪೂನ್ ಅಷ್ಟು ಎಣ್ಣೆ. ರವೆ ಮತ್ತೆ ಆಯಿಲ್ ಹಾಕೋದ್ರಿಂದ ಪೂರಿ ಕ್ರಿಸ್ಪಿಯಾಗಿ ಆಗುತ್ತೆ. ಇದಕ್ಕೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಶುಗರ್ ಹಾಕ್ಬೇಕು, ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಸಾಲ್ಟ್. ಶುಗರ್ ಹಾಕೋದ್ರಿಂದ ಗೋಲ್ಡನ್ ಕಲರ್ ಬರುತ್ತೆ, ಪೂರಿ ಚೆನ್ನಾಗಿ ಕಲರ್ ಬರುತ್ತೆ. ಸಾಲ್ಟ್ ಹಾಕಿ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಸಾಲ್ಟ್ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ, ಇವಾಗ ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕೋಬೇಕು ಇದಕ್ಕೆ. ಈ ಹಿಟ್ಟನ್ನ ಒಂದ್ 5 ನಿಮಿಷ ಕಲ್ಸ್ಬೇಕು. ನೀರು ಎಕ್ಸ್ಟ್ರಾ ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ. ಇಷ್ಟು ಕಲ್ಸಿದಾದ್ಮೇಲೆ ಇದಕ್ಕೆ ಮೇಲಕ್ಕೆ 1-2 ಸ್ಪೂನ್ ಮತ್ತೆ ಎಣ್ಣೆ ಹಾಕಿ ಇನ್ನೊಂದು ನಿಮಿಷ ಮಿದಿಬೇಕು. ಹಿಟ್ಟು ಕಲ್ಸಿದ್ದಾಯ್ತು, ಸಾಕು. ಇದನ್ನ ಒಂದ್ ಅರ್ಧ ಗಂಟೆ ಒಂದ್ ಪ್ಲೇಟ್ ಮುಚ್ಚಿ ಒಂದ್ ಸೈಡ್ ಅಲ್ಲಿ ಇಡೋಣ. ಅರ್ಧ ಗಂಟೆ ಬಿಟ್ಟು ಪೂರಿ ಮಾಡೋಣ. ಅಷ್ಟರಲ್ಲಿ ಚೆನ್ನ ಮಸಾಲ ಮಾಡ್ಕೊಳ್ಳೋಣ. ಚೆನ್ನ ಮಸಾಲಾಗೆ ಮೊದಲು ಚೆನ್ನನ ಕುಕ್ಕರ್ ಕುಗ್ಸ್ಕೋಬೇಕು. ಚೆನ್ನ ಅಥವಾ ಕಾಬೂಲ್ ಕಡಲೆಕಾಳನ್ನ ನೆನ್ನೆ ರಾತ್ರಿನೇ ನೆನ್ಸಿಟ್ಟಿದೀನಿ. ಇಷ್ಟೊಂದು ನಾನು ಚೆನ್ನ ಮಸಾಲ ಮಾಡ್ತಿಲ್ಲ ಇವತ್ತು, ಜಾಸ್ತಿ ನೆನ್ಸಿದೀನಿ. ಒಂದು 350-400 ಗ್ರಾಮ್ ಕಾಳಷ್ಟು ನೆನ್ಸಿದೀನಿ. ನಾನು ಒಂದ್ಸರಿ ನೆನ್ಸ್ಕೊಂಡ್ರೆ ಸ್ವಲ್ಪ ಜಾಸ್ತಿ ನೆನ್ಸಿ ಬೇಯಿಸಿಟ್ಕೋತೀನಿ. ಇದ್ರಲ್ಲಿ ಒಂದ್ ಅರ್ಧದಷ್ಟು ಚೆನ್ನ ಮಸಾಲ ಮಾಡ್ತೀನಿ, ಇನ್ನೊಂದು ಅರ್ಧದಷ್ಟು ಇನ್ನೊಂದ್ ದಿವಸ ಬೇರೆ ಏನಾದ್ರು ರೆಸಿಪಿ ಮಾಡ್ಬೋದು. ಚೆನ್ನ ಮಸಾಲ ಟೇಸ್ಟ್ ತುಂಬಾ ಚೆನ್ನಾಗ್ ಆಗೋಕೆ ಒಂದ್ ಸೀಕ್ರೆಟ್ ಇಂಗ್ರೀಡಿಯಂಟ್ ಅಂದ್ರೆ ಟೀ ಬ್ಯಾಗ್. ಒಂದು ಟೀ ಬ್ಯಾಗ್ ಹಾಕ್ತಾ ಇದೀನಿ ನಾನು ಇದ್ರೊಳಗೆ. ನೀವು ಟೀ ಬ್ಯಾಗ್ ಇಲ್ಲ ಅಂದ್ರೆ ನಾರ್ಮಲ್ ಟೀ ಡಿಕಾಕ್ಷನ್ ಮಾಡ್ಕೋತಿರಲ್ಲ, ನೀರಲ್ಲಿ ಮತ್ತೆ ಟೀ ಪುಡಿ ಹಾಕಿ ಕುದಿಸಿ ಒಂದ್ 5 ನಿಮಿಷ ಆ ಟೀ ಡಿಕಾಕ್ಷನ್ ಕೂಡ ಹಾಕ್ಬೋದು. ಒಂದ್ ಅರ್ಧ ಕಪ್ ಅಷ್ಟು ಟೀ ಡಿಕಾಕ್ಷನ್ ಹಾಕಿ ಚೆನ್ನಾಗ್ ಬರುತ್ತೆ ಟೇಸ್ಟ್. ಇದಕ್ಕೆ 1.5 ಟೀ ಸ್ಪೂನ್ ಅಷ್ಟು ಸಾಲ್ಟ್ ಹಾಕಿ, ಒಂದ್ 2 ಗ್ಲಾಸ್ ಅಷ್ಟು ನೀರ್ ಹಾಕಿ 4-5 ವಿಷಲ್ ಹಾಕ್ಸಿ. ಚೆನ್ನ ಮಸಾಲ ಮಾಡೋಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದೀನಿ. ಒಗ್ಗರಣೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 3-4 ಗ್ರೀನ್ ಚಿಲ್ಲಿ ತಗೊಂಡಿದೀನಿ, 1 ಆನಿಯನ್, ಇದು ದೊಡ್ಡ ಸೈಜ್ ಆನಿಯನ್ 1 ತಗೊಂಡಿದೀನಿ. ಚಿಕ್ಕದು ಅಥವಾ ಮೀಡಿಯಂ ಸೈಜ್ ಆದ್ರೆ 2 ತಗೊಳ್ಳಿ. 2 ದೊಡ್ಡ ಸೈಜ್ ಟೊಮೊಟೊ ತಗೊಂಡಿದೀನಿ, ಕಟ್ ಮಾಡಿ ಇಟ್ಕೊಂಡಿದೀನಿ. ಎಲ್ಲವನ್ನು ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇದು 2 ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇಥಿ, ಡ್ರೈ ಮಾಡಿರುವಂತ ಮೆಂತ್ಯ ಸೊಪ್ಪು. ಇದು ಡ್ರೈ ಮಾಡಿ ಪುಡಿ ಮಾಡಿರ್ತಾರೆ, ಅದನ್ನ ಕಸೂರಿ ಮೇಥಿ ಅಂತಾರೆ. ಸೊ ಅದು 2 ಟೇಬಲ್ ಸ್ಪೂನ್ ತಗೊಂಡಿದೀನಿ. ಇದು 1 ಟೀ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಅಂತ, ಇದು ಮಾವಿನಕಾಯಿ ಬರುತ್ತಲ್ಲ ಅದನ್ನ ಒಣಗಿಸಿ ಪೌಡರ್ ಮಾಡಿರುವಂತದ್ದು ಆಮ್ಚೂರ್ ಪೌಡರ್. ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ರೆ ಒಂದ್ ಅರ್ಧ ಟೀ ಸ್ಪೂನ್ ಸಾಕಾಗುತ್ತೆ. ಇದ್ರೆ ತಗೊಳ್ಳಿ, ಇಲ್ದೇ ಇದ್ರೆ ಪರವಾಗಿಲ್ಲ. ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಿ ಅಷ್ಟೇ, ಹುಳಿ ಬರುತ್ತೆ, ಚೆನ್ನಾಗಿರುತ್ತೆ. ಇದು ಕ್ರೀಮ್, ಫುಡ್ ಕ್ರೀಮ್ ಅಂತ, ಇದು ಆಪ್ಷನಲ್, ಬೇಕಾದ್ರೆ ಹಾಕಿ. ಒಂಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಕರಿ ಚೆನ್ನಾಗಿರುತ್ತೆ ಅಂತ ಚೆನ್ನ ಮಸಾಲ. ನಾನು ಇದನ್ನ ಒಂದ್ 1/4 ಕಪ್ ಅಷ್ಟು ಇದನ್ನ ಹಾಕ್ತೀನಿ. ಇದು ಚೆನ್ನ ಮಸಾಲ, ನಾರ್ಮಲ್ ಚೆನ್ನ ಮಸಾಲ ಪೌಡರ್. ನಿಮ್ಗೆ ಯಾವ ಬ್ರ್ಯಾಂಡ್ ಆದ್ರೂ ತಗೊಳ್ಳಿ, ಪರವಾಗಿಲ್ಲ, ಎಲ್ಲವೂ ಸೇಮೇ ಟೇಸ್ಟ್. ನನ್ಗೆ ಶಾಪ್ ಹೋದಾಗ ಯಾವ್ದು ಸಿಗುತ್ತೋ ನಾನು ಅದ್ ತಗೊಂಡ್ಬರ್ತೀನಿ ಆ ಸಲ. ಇದನ್ನ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಚೆನ್ನ ಮಸಾಲ ಪೌಡರ್ ಬೇಕು. ಇಷ್ಟೇ ಇಂಗ್ರೀಡಿಯೆಂಟ್ಸ್. ಕುಕ್ಕರ್ ಇವಾಗ ವಿಷಲ್ ಹಾಕಿದೆ, ನಾನು 5 ವಿಷಲ್ ಹಾಕ್ಸಿದೀನಿ. ಅದನ್ನ ಪ್ರೆಷರ್ ಕಮ್ಮಿ ಆಗೋ ಅಷ್ಟರಲ್ಲಿ ಒಗ್ಗರಣೆ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಪ್ಯಾನ್ ಅಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಒಗ್ಗರಣೆ ಹಾಕೋಕ್ ಸ್ಟಾರ್ಟ್ ಮಾಡೋಣ. ಕುಕ್ಕರ್ ಪ್ರೆಷರ್ ಬಿಡೋ ಅಷ್ಟರಲ್ಲಿ ಇಲ್ಲಿ ಒಗ್ಗರಣೆನೂ ನೆನ್ಕೊಳ್ಳುತ್ತೆ. ಟೊಮೊಟೊ ಎಲ್ಲ ಬೇಯಕ್ಕೆ ಒಂದ್ 10 ನಿಮಿಷ ಟೈಮ್ ತಗೊಳುತ್ತೆ. ಎಣ್ಣೆ ಕಾದಿದೆ, ಇದಕ್ಕೊಂದ್ ಸ್ವಲ್ಪ ಸಾಸಿವೆ ಸಿಡಿದಾಗ ಹಸಿರು ಮೆಣಸಿನಕಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 1 ನಿಮಿಷ ಕೈ ಆಡಿಸಿ. ಇವಾಗ ಆನಿಯನ್ ಹಾಕೋಣ.
ಆನಿಯನ್ ಹಾಕಿ ಒಗ್ಗರಣೆಲಿ ಒಂದ್ 2 ನಿಮಿಷ ಬೇಯಿಸಿ ಒಂದ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ. ಆನಿಯನ್ ಸಣ್ಣ ಕಟ್ ಮಾಡಿದ್ರೆ 1 ನಿಮಿಷಕ್ಕೆ ಬೆಂದ್ಬಿಡುತ್ತೆ. ನೋಡಿ ಇಷ್ಟು ಬೆಂದ್ರೆ ಸಾಕು, ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು. ಇವಾಗ ಟೊಮೊಟೊ ಹಾಕೋಣ. ಇದು ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ, ಸೊ ನಾನೇನ್ ರುಬ್ಬ ಹಾಕಿಲ್ಲ. ಒಗ್ಗರಣೆಲೆ ಒಂದ್ 5 ನಿಮಿಷಕ್ಕೆ ಬೆಂದ್ಕೊಳ್ಳುತ್ತೆ. ನೀವು ಟೊಮೊಟೊನ ರುಬ್ಬಿ ಕೂಡ ಹಾಕ್ಬೋದು, ಟೊಮೊಟೊ ಪ್ಯೂರಿ ಮಾಡಿ ಹಾಕ್ಬೋದು, ಚೆನ್ನಾಗಿರುತ್ತೆ ಅದು ಕೂಡ. ಇದನ್ನೊಂದ್ 5 ನಿಮಿಷ ಬೇಯಕ್ ಬಿಡೋಣ, ಸಾಫ್ಟ್ ಆಗುತ್ತೆ. ಇಲ್ಲಿ ಕಾಳು ಕೂಡ ಪ್ರೆಷರ್ ಬಿಟ್ಟಿದೆ, ಬೆಂದಿದ್ಯಾ ನೋಡೋಣ. 5 ವಿಷಲ್ ಹಾಕ್ಸಿದ್ದೆ, ಅಷ್ಟ್ ಹಾಕ್ಸಿದ್ರೆ ಸಾಕಾಗತ್ತೆ. ಈ ಟೀ ಬ್ಯಾಗ್ ಹಾಕಿದ್ವಲ್ಲ, ಇದನ್ನ ಬಿಸಾಕ್ಬೇಕು. ಇದನ್ನ ಪಲ್ಯಕ್ಕೆ ಇದ್ರಲ್ಲಿ ಎಷ್ಟು ಬೇಕೋ ಅದ್ರ ರಸ ಎಲ್ಲ ಬಂದಿದೆ ಕಾಳಿಗೆ, ಅದೇ ಸಾಕು, ಚೆನ್ನಾಗಿರುತ್ತೆ ಟೇಸ್ಟ್. ಇದನ್ನ ಬಿಸಾಕೋದು. ಕಾಳು ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿ ಬಿಸಿ ಇದೆ, ಸಾಫ್ಟ್ ಆಗಿ ಬೆಂದಿದೆ. ಸಾಕು, ಇಷ್ಟು ಬೆಂದ್ರೆ ಚೆನ್ನಾಗಿರುತ್ತೆ. 5 ವಿಷಲ್ ಹಾಕ್ಸಿದ್ರೆ ಸಾಕು, ಕಾಳು ಚೆನ್ನಾಗಿ ಬೆಂದಿರುತ್ತೆ. ಟೊಮೊಟೊ ಒಂದ್ ಅರ್ಧದಷ್ಟು ಬೆಂದಿದೆ, ಇನ್ನೊಂದ್ ನಿಮಿಷ ಕೈ ಆಡ್ಸೋಣ, 1-2 ನಿಮಿಷ ಸಾಫ್ಟ್ ಆಗ್ಲಿ. ಬೇಯ್ತಾ ಬೇಯ್ತಾ ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ಆದ್ರೆ ಪ್ಯೂರಿ ತರ ಆಗೋಗುತ್ತೆ, ಪೇಸ್ಟ್, ಟೊಮೊಟೊ ಪೇಸ್ಟ್ ತರ. ಇದಾಯ್ತು, ಇಷ್ಟಾದ್ರೆ ಸಾಕು. ಇದಕ್ಕೆ ಇವಾಗ ಚನ್ನ ಮಸಾಲ ಪೌಡರ್ ಹಾಕ್ಬೇಕು. ನಾನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ. ಕಾಳು ಬೇಯಿಸಿಟ್ಟಿದ್ವಲ್ಲ, ಕಾಳಿನ ನೀರ್ ಸಮೇತ ಹಾಕ್ತಿದೀನಿ. ಅದು ಕುದಿತಾ ಕುದಿತಾ ಗಟ್ಟಿ ಆಗುತ್ತೆ, ಸೊ ನೀರ್ ಹಾಕಿದ್ರು ಪರವಾಗಿಲ್ಲ. ಇದನ್ನ ಒಂದ 7-8 ನಿಮಿಷನಾರು ಕುದಿಸ್ಬೇಕು. ಇವಾಗ ಒಂದ್ 7-8 ನಿಮಿಷ, 10 ನಿಮಿಷ ಕುದಿಸಿ. ಕಾಳು ಬೇಯಿಸೋವಾಗ ನಾವು ಉಪ್ಪು ಹಾಕಿದೀವಿ, ಸೊ ಉಪ್ಪು ಇವಾಗ ಒಂದ್ಸಲ ಟೇಸ್ಟ್ ನೋಡಿ. ಉಪ್ಪು ಸಪ್ಪೆ ಅನ್ಸಿದ್ರೆ ಈಗ ಇನ್ನೊಂಚೂರು ಉಪ್ಪು ಹಾಕಿ ಕುದಿಯೋಕಿಡಿ. ಒಂದ್ 5 ನಿಮಿಷ ಕುದಿಸಿದೀನಿ, ಒಂದ್ ಅರ್ಧ ಗಟ್ಟಿ ಆಯ್ತು. ಇವಾಗ ಇದಕ್ಕೆ ಆಮ್ಚೂರ್ ಪೌಡರ್ ಹಾಕ್ಬೇಕು. ಆಮ್ಚೂರ್ ಪೌಡರ್ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಸಾಕಾಗತ್ತೆ. ಇವಾಗ ಇನ್ನೊಂದ್ 2 ನಿಮಿಷ ಕುದಿಸ್ಬೇಕು. ಅದಕ್ ಮುಂಚೆ ಕಾಳುಗಳನ್ನ ಸ್ವಲ್ಪ ಈ ತರ ಪ್ರೆಸ್ ಮಾಡಿ, ಸ್ಮ್ಯಾಶ್ ಮಾಡ್ದಂಗ್ ಮಾಡಿ, ಒಂದಷ್ಟು, ಸ್ವಲ್ಪ ಜಾಸ್ತಿ ಅಲ್ಲ, ಒಂದ್ 3-4 ಸಲ ಹಿಂಗ್ ಮಾಡಿದ್ರೆ ಒಂದ್ ಸ್ವಲ್ಪ ಕಾಳು ಸ್ಮ್ಯಾಶ್ ಆದಂಗ ಆಗುತ್ತೆ. ಅವಾಗ ಗ್ರೇವಿದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಸ್ವಲ್ಪ ತಿಕ್ ಆಗತ್ತೆ ಪಲ್ಯ. ಇವಾಗ ಇನ್ನೊಂದ್ 2 ನಿಮಿಷ ಕುದಿಯೋಕ್ ಬಿಟ್ಟು ಎಂಡಲ್ಲಿ ಕಸೂರಿ ಮೇಥಿ ಹಾಕ್ಬೇಕು. 1 ನಿಮಿಷ ಆಯ್ತು. ಇವಾಗ ಇದಕ್ಕೆ ಕಸೂರಿ ಮೇಥಿ ಹಾಕ್ತಾ ಇದೀನಿ. ಕಸೂರಿ ಮೇಥಿ ಹಾಕದ್ಮೇಲೆ 1 ನಿಮಿಷ ಕುದಿಸ್ಬೇಕು. ನೀವು ಫುಡ್ ಕ್ರೀಮ್ ಹಾಕಲ್ಲ ಅನ್ನೋದಾದ್ರೆ ಇಷ್ಟೇ ನೋಡಿ ಪಲ್ಯ. ಇನ್ನೊಂದ್ ನಿಮಿಷ ಕುದಿಸಿದ್ರೆ ರೆಡಿ ಆಯ್ತು ಚನ್ನ ಮಸಾಲ. ತುಂಬಾ ಚೆನ್ನಾಗಿರುವಂತ ಟೇಸ್ಟಿ ಆಗಿರುವಂತ ಚನ್ನ ಮಸಾಲ ಅಥವಾ ಚೋಲೆ ಮಸಾಲ ರೆಡಿ ಆಯ್ತು. ಫುಡ್ ಕ್ರೀಮ್ ಹಾಕೋದಾದ್ರೆ ಎಂಡಲ್ಲಿ ಹಾಕಿ ಒಂದು ಅರ್ಧ ನಿಮಿಷ ಕುದಿಸಿ ಸಾಕು. ನಾನು ಇದಕ್ಕೊಂದು 1/4 ಕಪ್ ಅಷ್ಟು ಕ್ರೀಮ್ ಹಾಕ್ತಿದ್ದೀನಿ. ಹಾಕಿ 1 ನಿಮಿಷ ಕುದಿಸಿದ್ರೆ ರೆಡಿ ಆಗುತ್ತೆ. ಕ್ರೀಮ್ ಹಾಕೋದ್ರಿಂದ ನೋಡಿ ಈ ತರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಟೇಸ್ಟ್ ಇದು. ಅದಕ್ಕೋಸ್ಕರ ಹಾಕ್ತೀನಿ. ಇದು ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಹಂಗೇನು ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಚನ್ನ ಮಸಾಲ. ಚನ್ನ ಮಸಾಲ ರೆಡಿ ಆಯ್ತು. ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಒಂದ್ಸಲ ಮನೇಲಿ ಮಾಡಿ ನೋಡಿ. ಇಷ್ಟ ಆದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ. ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ರುಚಿಯಾಗಿರುವಂತ, ಟೇಸ್ಟಿ ಆಗಿರುವಂತ, ಕ್ವಿಕ್ ಆಗಿರುವಂತ ವೆಜ್ ರೆಸಿಪಿಗಳನ್ನ ಹೆಚ್ಚಿಗೆ ಶೇರ್ ಮಾಡ್ತಾ ಇರ್ತೀನಿ. ಇದಾಯ್ತು, ಇದನ್ನ ಎತ್ತಿಟ್ಟು ಪೂರಿ ಮಾಡ್ಕೊಳ್ಳೋಣ. ಪೂರಿ ಮಾಡೋಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಡೋಣ. ಪೂರಿ ಕರಿಯೋಕೆ ಯಾವತ್ತೂ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿನೇ ಕರೀರಿ, ಕಮ್ಮಿ ಎಣ್ಣೆಲಿ ಮಾಡ್ಬೇಡಿ. ಪೂರಿ ಮುಳುಗೋವಷ್ಟು ಎಣ್ಣೆ ಹಾಕಿರ್ಬೇಕು. ಪೂರಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳನ್ನ ಮಾಡಿಟ್ಕೊಳ್ಳಿ. ಪೂರಿನ ಹರಿದಾಗ ತುಂಬಾ ದಪ್ಪಗೂ ಬೇಡ, ತುಂಬಾ ತೆಳುನು ಬೇಡ, ಮೀಡಿಯಂ ಸೈಜ್ ಅಲ್ಲಿ ಇರ್ಲಿ, ಚೆನ್ನಾಗಿ ಬರುತ್ತೆ ಪೂರಿ.
ಪೂರಿ ಚೆನ್ನ ಮಸಾಲ ರೆಡಿ ಆಯ್ತು. ತುಂಬಾ ಈಸಿಯಾಗಿ ರುಚಿಯಾಗಿ ಆಗುವಂತ ರೆಸಿಪಿ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಗೈಸ್. ಟೇಕ್ ಕೇರ್. ಬಾಯ್.